ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಇವತ್ ಮಹಾರಾಜರು ಮಹಾರಾಣಿಯರ ಜೊತೆ ದರ್ಬಾರಿಗೆ ಬರ್ತಾ ಇದಾರಲ್ಲ, ಏನಾದ್ರೂ ಹೊಸ ಸಮಾಚಾರ ಇದೆಯಾ? ನಾವು ಕೂಡ ಚಕಿತರಾಗಿದ್ದೇವೆ ರಾಮಕೃಷ್ಣ. ನಮ್ಮ ಮನದಲ್ಲೂ ಕೂಡ ಅದೇ ವಿಚಾರವಿದೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾರಾಜ, ನಾವಿದನ್ನ ಕೇಳ ಬಯಸುತ್ತೇವೆ. ಇವತ್ತಿನ ದಿನ ವಿಶೇಷ ಆಯೋಜನೆವಿದೆಯೇ ಅಥವಾ ಪ್ರಜೆಗಳಿಗಾಗಿ ಏನಾದರೂ ವಿಶೇಷ ಘೋಷಣೆ ಇದೆಯೇ ಮಹಾರಾಜ? ಹೌದು ಮಹಾಮಂತ್ರಿಗಳೇ, ಇಂದಿನ ದಿವಸ ವಿಶೇಷತೆಯಂತೂ ಇದೆ. ಇವತ್ತಿನ ನಮ್ಮ ರಾಜ ದರ್ಬಾರಿಗೆ ನಮ್ಮ ಪಂಡಿತ ರಾಮಕೃಷ್ಣರು ಸಮಯಕ್ಕಿಂತ ಮೊದಲೇ ಉಪಸ್ಥಿತರಾಗಿರುವರು. ನೋಡಿ ಗುರುಜಿ, ಇವತ್ತು ದರ್ಬಾರಿಗೆ ಪಂಡಿತ ರಾಮಕೃಷ್ಣ ಸಮಯಕ್ಕಿಂತ ಮೊದಲೇ ಬಂದು ಕೂತಿದ್ದಾನೆ. ನಮ್ಮ ಮಹಾರಾಜರಿಗೆ ಇಂಥ ವಿಶೇಷತೆಗಳ ಬಗ್ಗೆನೇ ಜಾಸ್ತಿ ಗಮನ ಇರುತ್ತೆ. ಬೇಗ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಮಹಾರಾಜರು ಪುರಸ್ಕಾರ ಬಹುಮಾನ ಕೊಡ್ತಾರೇನೋ. ಪುರಸ್ಕಾರಗಳ ಮೇಲೆ ಪುರಸ್ಕಾರ, ಪುರಸ್ಕಾರಗಳ ಮೇಲೆ ಪುರಸ್ಕಾರ ಅವನಿಗೆ ಮಾತ್ರ ಕೊಡ್ತಾನೆ ಇರ್ತಾರೆ. ಮತ್ ನಿಮಗೆ ಕತ್ತೆ ಬಾಲ ಅಷ್ಟೇ. ಪಂಡಿತ ರಾಮಕೃಷ್ಣ, ಬೇಜಾರು ಮಾಡಿಕೊಳ್ಳೋ ಯಾವುದೇ ಅವಶ್ಯಕತೆ ಇಲ್ಲ. ನಾವಂತೂ ಪರಿಹಾಸ್ಯ ಮಾಡುತ್ತಿದ್ದೆವು ಅಷ್ಟೇ. ಹಾಗೆ ಇವತ್ತಿನ ಒಂದು ಹೊಸ ಘೋಷಣೆಯನ್ನು ಮಾಡ ಹೊರಟಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿಯಂದು ಕಾಳಿ ಮಾತೆಯ ಪೂಜೆ ಆಯೋಜನೆ ಮಾಡುತ್ತೇವೆ. ನಾವು ಆ ಸಂದರ್ಭದಲ್ಲಿ ಮಾತೆಗೆ ಆಭರಣವನ್ನು ತೊಡಿಸುತ್ತೇವೆ. ಈ ಅಮೂಲ್ಯ ಆಭರಣಗಳು ನಮ್ಮ ಹಿಂದಿನ ಪೂರ್ವಜರ ಕಾಲದಿಂದಲೂ ಕೂಡ ನಮ್ಮ ರಾಜ್ಯದ ಹೆಮ್ಮೆಯ ಸಂಕೇತ. ಮಾತೆಯ ಆಶೀರ್ವಾದವಿದೆ ಅಲ್ಲವೇ ಗುರುವರಿಯ? ಹೌದು ಮಹಾರಾಜ, ಸತ್ಯವಾಗಿಯೂ. ಖಂಡಿತ. ಪ್ರತಿ ವರ್ಷದಂತೆ ಈ ಸಲನೂ ಈ ಆಭರಣಗಳನ್ನು ಮಾತೆಗೆ ಅರ್ಪಿಸುತ್ತೇವೆ. ನಮ್ಮ ಆಸ್ಥಾನದ ವರಿಷ್ಠ ಆಚಾರ್ಯ ಶರ್ಮುಖಾನಂದ ಸ್ವಯಂ ಬಂದು ಈ ಪೆಟ್ಟಿಗೆಯನ್ನು ಅವರ ತಲೆಯ ಮೇಲೆ ಹೊತ್ತುಕೊಂಡು ಸ್ವಯಂ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ. ಮತ್ತಲ್ಲಿ ಮಹಾಪೂಜೆಯ ಆಯೋಜನೆ ಮಾಡುತ್ತಾರೆ. ಆದರೆ ಈ ವರ್ಷ ಇದು ನಡೆಯೋಕೆ ಸಾಧ್ಯವಿಲ್ಲ. ಯಾವುದೋ ಕಾರಣಾಂತರದಿಂದ ಆಚಾರ್ಯ ಶರ್ಮುಖಾನಂದ ನಮ್ಮೊಂದಿಗೆ ಉಪಸ್ಥಿತರಿಲ್ಲ. ಕ್ಷಮಿಸಿ ಮಹಾರಾಜರೇ, ವರ್ಷಾಂತರಗಳಿಂದ ಬಂದಂತಹ ಪರಂಪರೆಯನ್ನ ನಾವು ಹೇಗೆ ನಿಲ್ಲಿಸೋಕೆ ಸಾಧ್ಯವಾಗುತ್ತೆ? ಶರ್ಮುಖಾನಂದನವರು ಬರೋಕೆ ಸಾಧ್ಯ ಇಲ್ಲ ಅಂದ್ರೆ ಮಾತೆಯ ಆಭರಣವನ್ನ ಮಂದಿರದವರೆಗೂ ಯಾರು ತರ್ತಾರೆ? ನೀವೇ ಗುರುವರ್ಯ. ನಿಮ್ಮನ್ನು ಬಿಟ್ಟು ಯಾರು ಇದ್ದಾರೆ ಈ ರಾಜ್ಯದಲ್ಲಿ ಈ ಕಾರ್ಯವನ್ನು ಸಂಪನ್ನ ಮಾಡುವರು? ನಾವು ಬಯಸುತ್ತೇವೆ ನೀವು ಆ ಪೆಟ್ಟಿಗೆಯನ್ನು ಸ್ವಯಂ ನಿಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಈ ವರ್ಷ ಕಾಲ್ನಡಿಗೆಯಲ್ಲಿ ಆ ಪೆಟ್ಟಿಗೆಯನ್ನು ಹೊತ್ತು ಮಂದಿರದವರೆಗೆ ಹೋಗಿ ಮತ್ತು ಸ್ವಯಂ ಮಹಾಪೂಜೆಯನ್ನು ಸಂಪನ್ನ ಮಾಡಿ. ನಾವು ಮತ್ತೆ ನಮ್ಮ ಮಹಾರಾಣಿಯರು ನಿಮ್ಮ ಜೊತೆ ಆ ಮಂದಿರದವರೆಗೆ ಕಾಲ್ನಡಿಗೆಯಲ್ಲಿ ಬರುತ್ತೇವೆ. ಅದರ ಜೊತೆಗೆ ಪರಂಪರೆಯ ಅನುಸಾರ ಮಹಾಪೂಜೆಯ ನಂತರ ಸಿಗುವ ದಾನ ಮತ್ತು ದಕ್ಷಿಣೆಗಳನ್ನು ಈ ವರ್ಷ ನೀವೇ ಸ್ವೀಕರಿಸಬೇಕು ಗುರುವರ್ಯ. ಗುರುಜಿ, ನೀವು ಯಾವ ಸಮಯಕ್ಕೋಸ್ಕರ ಇಷ್ಟು ವರ್ಷಗಳಿಂದ ಕಾಯ್ತಿದ್ರು ಅಂತ ವಿಶೇಷವಾದ ಸಮಯ ತನಗೆ ತಾನೇ ಒದಗಿ ಬಂದಿದೆ. ಇಂಥ ಅವಕಾಶ ಕಳ್ಕೊಬೇಡಿ. ಅವಶ್ಯ ಈ ಅವಕಾಶವನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಏನು ಹಾಗೆ ನೋಡ್ತಿದ್ದೀರಾ? ನಾನು ಹೇಳಿದ್ರ ತಾತ್ಪರ್ಯ ಏನೆಂದ್ರೆ, ಮಹಾರಾಜರು ಹೇಳಿದನ್ನ ಪಾಲಿಸ್ತೀನಿ ಅಂತ. ಮಹಾರಾಜರು ಆಜ್ಞೆ ಮಾಡಿದ್ಮೇಲೆ ನಾವದನ್ನ ನಿರಾಕರಿಸೋಕೆ ಹೇಗೆ ಸಾಧ್ಯ? ಕಾಳಿ ಮಾತೆಯ ಮಹಾಪೂಜೆಯನ್ನ ನೆರವೇರಿಸೋ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ. ನಾವು ಅದನ್ನ ಶ್ರದ್ಧೆಯಿಂದ ಅದನ್ನ ಸಂಪೂರ್ಣ ಮಾಡ್ತೀವಿ. ನಮ್ಮ ನಿಷ್ಠೆ, ನಮ್ಮ ಭಕ್ತಿಯನ್ನ ಗಮನಿಸಿ ಸಾಕ್ಷಾತ್ ಕಾಳಿ ಮಾತೆ ಪ್ರತ್ಯಕ್ಷವಾಗಿ ದಕ್ಷಿಣೆ ದರ್ಶನ ಕೊಡಬಹುದು ನಮಗೆ. ಗುರುಗಳೇ, ನಿಮ್ಮ ದೂರಾಲೋಚನೆ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಬಾಯಿಗೆ ಇಡ್ಕೊಳ್ಳಿ. ಕ್ಷಮಿಸಿ ಮಹಾರಾಜರೇ, ಮಾತೆಯ ಆಭರಣ ಇರೋ ಪೆಟ್ಟಿಗೆಯನ್ನ ನಾವೇನೋ ತಲೆ ಮೇಲೆ ಹೊತ್ತು ತರ್ತೀವಿ.
ಆದರೆ ಮಹಾಪೂಜೆ ಸಂಪೂರ್ಣ ಕೆಲಸವನ್ನ ನಾವು ಹೇಗ್ ಮಾಡೋದು ಮಹಾರಾಜ? ನೀವು ಅದರ ಬಗ್ಗೆ ಯೋಚಿಸಬೇಡಿ ಗುರುಗಳೇ. ನೀವು ಆಭರಣ ಇರೋ ಪೆಟ್ಟಿಗೆಯನ್ನು ಹೊತ್ತು ನಿಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡಿ. ನಾನು ನೀವೆಲ್ಲ ದೇವಸ್ಥಾನ ತಲುಪುವ ಮೊದಲೇ ಮಹಾಪೂಜೆಯ ಎಲ್ಲಾ ವ್ಯವಸ್ಥೆ ಮಾಡಿರ್ತೀನಿ. ನೀವು ಅಲ್ಲಿಗೆ ತಲುಪಿದ ನಂತರ ನಿಮ್ಮ ಮಹಾಪೂಜೆಯನ್ನು ಸಂಪೂರ್ಣ ಮಾಡಿ. ಅದ್ಭುತ ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಆಲೋಚನೆಯನ್ನು ಪರಿಗಣಿಸುತ್ತೇವೆ. ಮಹಾಮಂತ್ರಿಗಳೇ, ಮಹಾರಾಜ, ಈ ಶೋಭಾಯಾತ್ರೆಯ ಸಂಪೂರ್ಣ ವ್ಯವಸ್ಥೆ ಮತ್ತು ಸುರಕ್ಷತೆಯನ್ನಂತೂ ನೀವೇ ನೋಡಿಕೊಳ್ಳಬೇಕು. ನೀವು ನಿಶ್ಚಿಂತರಾಗಿ ಮಹಾರಾಜ. ನಡೀರಿ ಗುರುಗಳೇ, ಇನ್ನು ಮಹಾಪೂಜೆಗೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳ ದೊಡ್ಡ ಪಟ್ಟಿ ಮಾಡೋ ಸಮಯ ಬಂದಿದೆ. ಮಕರ ಸಂಕ್ರಾಂತಿಯ ದಿನ ಕಾಳಿ ಮಾತೆಯ ಪೂಜೆಗಾಗಿ ಅಮೂಲ್ಯವಾದ ಆಭರಣಗಳನ್ನು ನಿನಗೆ ಗೊತ್ತಿದೆಯಲ್ಲ ಏನ್ ಮಾಡಬೇಕು ಅಂತ? ನನಗೆ ಗೊತ್ತಿದೆ. ಈ ಕಾರ್ಯ ಯಾರ ನಿರ್ದೇಶನದಲ್ಲಿ ಆಗ್ತಿದೆ ಅಂತ ಗೊತ್ತಿದೆಯಲ್ವಾ ನಿನಗೆ? ಅದಕ್ಕೆ ಯಾವುದೇ ತಪ್ಪುಗಳು ಆಗಬಾರದು. ನಿಮಗೆ ಆಭರಣಗಳು ದೊರೆಯುತ್ತವೆ. ಇದು ಕಳ್ಳತನ ಅಲ್ಲ. ವಿಜಯನಗರದ ಸಂಕಷ್ಟದ ಕಾಲ ಶುರುವಾಯಿತು. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಎಂತ ಅದ್ಭುತ ಶಾರದಾ, ಇಷ್ಟು ದೊಡ್ಡ ರಂಗೋಲಿ. ಹಾ, ಅಮ್ಮ ಆದೇಶ ನೀಡಿದ್ರು. ಹಬ್ಬ ಅಲ್ವಾ, ಅದಕ್ಕೆ ಇಷ್ಟು ದೊಡ್ಡ ರಂಗೋಲಿ ಹಾಕಿರೋದು. ಹೇಗಿದೆ? ತುಂಬಾ ಚೆನ್ನಾಗಿದೆ, ಆದ್ರೆ ಹಾಳಾಗಿ ಹೋಗುತ್ತೆ. ಹಾಳಾಗುತ್ತಾ? ಯಾಕೆ ಹಾಳಾಗುತ್ತೆ? ಇಷ್ಟು ದೊಡ್ಡ ರಂಗೋಲಿ ಮಾಡಿದ್ಯಾ, ಇಡೀ ಮನೆಯ ಬಾಗಿಲು ಮುಚ್ಚೋಗಿದೆ. ನೀನೇ ಸ್ವಲ್ಪ ಹೇಳು, ಯಾರಾದ್ರೂ ಒಬ್ರು ಒಳಗಡೆ ಹೋಗ್ಲಿಕ್ಕೆ ಅಷ್ಟು ದೊಡ್ಡ ಹೆಜ್ಜೆ ಹಾಕಿ ಒಳಗಡೆ ಹೇಗ್ ಹೋಗ್ಲಿಕ್ಕೆ ಸಾಧ್ಯ? ರಂಗೋಲಿ ಹಾಳಾಗೆ ಹೋಗುತ್ತಲ್ವಾ? ಯಾರಾದ್ರೂ ಈ ರಂಗೋಲಿನ ಹಾಳು ಮಾಡಿದ್ರೆ ಅವ್ರ ಕಾಲನ್ ಮುರ್ದಾಕ್ಬಿಡ್ತೀನಿ. ನೀನ್ ಯೋಚಿಸ್ಬೇಡ ಅಮ್ಮ, ನಾನು ಒಳಗ್ ಬರ್ಬಹುದು. ಹಾಗೇನೆ ನಿನ್ ರಂಗೋಲಿ ಕೂಡ ಹಾಳಾಗಲ್ಲ. ಇರು. ಅಯ್ಯೋ, ಏನಾಯ್ತು? ಅಯ್ಯೋ, ಇವಾಗ ಮಾತೆಗೆ ಪ್ರಣಾಮ ಮಾಡಿ. ಅಯ್ಯೋ, ಬರೀ ಪ್ರಣಾಮ ಏನಮ್ಮ, ನಾನಿಲ್ಲಿ ಸಾಷ್ಟಾಂಗ ದಂಡನೆ ಮಾಡ್ತಿದ್ದೀನಿ. ಜೈ ಕಾಳಿ ಮಾತೆಗೆ. ಅಯ್ಯೋ ಅಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ನೋಡಿದ್ರೆ ಮನೆ ಒಳಗಡೆ ನಾನೇ ಹೋಗಕ್ ಆಗ್ತಿಲ್ಲ. ಏನ್ ಮಾಡ್ಲಿ? ಏನೂ ಆಗಲ್ಲ. ಹಬ್ಬ ಮುಗಿಯೋವರೆಗೂ ಒಳಗಡೆ ಬರೋ ಅವಶ್ಯಕತೆ ಏನಿಲ್ಲ. ಹೊರಗಡೆನೆ ಇರಿ, ಹೊರಗಡೆನೆ ಸ್ನಾನ ಮಾಡಿ, ಅಲ್ಲೇ ಊಟ ಮಾಡಿ. ರಂಗೋಲಿ ಮಾತ್ರ ಹಾಳು ಮಾಡ್ಬೇಡಿ. ಶಾರದಾ, ನನಗ್ ತುಂಬಾ ಹೊತ್ತಿಂದ ಹೊಟ್ಟೆ ಹಸಿತಾ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಹಾಪೂಜೆಯ ವ್ಯವಸ್ಥೆ ಮಾಡ್ಬೇಕಾಗಿದೆ. ನನ್ ಮನೆಗೆ ಒಳಗಡೆನೆ ಪ್ರವೇಶ ಮಾಡಕ್ ಆಗ್ತಿಲ್ಲ. ಒಳಗ್ ಬಿಡು, ಊಟ ಮಾಡ್ಬೇಕು. ಇದೇನ್ ಮಾಡ್ತಾ ಇದೀರಾ ನೀವು? ಇದ್ರಿಂದ ಅಮ್ಮನ ಹೊಡಿತೀರಾ? ನೋಡಿ, ಹುಷಾರಾಗಿ. ತಲೆಗೆ ಏಟ್ ಮಾಡ್ಕೋಬೇಡಿ. ಏನ್ ನಿನ್ ಮಾತಿನ ಅರ್ಥ? ತಲೆಗೆ ಮಾತ್ರ ಬೀಳ್ಬಾರ್ದಾ? ಬೇರೆ ಕಡೆ ಬಿದ್ರೆ ನಡೆಯುತ್ತಾ? ಅಮ್ಮ ನೋಡಿ, ನೀವು ಲಾಠಿ ಇಟ್ಕೊಂಡಿದ್ದೀರಾ ಅಂತ ಇವರು ದೊಣ್ಣೆ ಎತ್ಕೊಂಡಿದ್ದಾರೆ. ನಿಮ್ ಜೊತೆ ದ್ವಂದ್ವ ಮಾಡ್ಬೇಕಂತಾನೆ ಕಾಯ್ತಿರೋ ಹಾಗಿದೆ. ನೋಡ್ದಿ ಅಮ್ಮ, ನಾನ್ ಒಳಗಡೆನೂ ಬಂದೆ, ನಿನ್ ರಂಗೋಲಿನೂ ಹಾಳಾಗ್ಲಿಲ್ಲ. ಹಾಗೆ ನನ್ ಮೇಲೆ ಹೂವಿನ ಮಳೆ ಕೂಡ ಸುರಿತು. ವಾ, ನೀವಂತೂ ಅದ್ಭುತವಾದ ಪ್ರದರ್ಶನ ನೀಡಿದ್ರಿ. ಗುಂಡಪ್ಪ, ಮನೆ ಹೊರಗಡೆ ಇಷ್ಟು ದೊಡ್ಡ ರಂಗೋಲಿ ಮಾಡಲಾಗಿದೆ. ಮಕರ ಸಂಕ್ರಾಂತಿ ಮುಗಿಯೋವರೆಗೂ ನೀನು ಮನೆಯಿಂದ ಹೊರಗಡೆ ಒಳಗಡೆ ಓಡಾಡೋದು ಎಲ್ಲ ನಿಷೇಧಿಸಿದೆ. ಅರ್ಥ ಆಯ್ತಾ? ಹಾಗಿದ್ರೆ ಏನಾಯ್ತು? ಮನೆಯಿಂದ 10 ಸತಿ ಒಳಗಡೆ ಹೋಗಿದ್ದು ಆಯ್ತು, ಒಳಗಡೆ ಬಂದಿದ್ದು ಆಯ್ತು. ಇವಾಗ ಮತ್ತೆ ಒಳಗಡೆ ಹೋಗ್ತಿದೀನಿ. ನೀನು ಹೇಗೆ ರಂಗೋಲಿಯನ್ನು ಹಾಳು ಮಾಡದೆ ಮನೆ ಹೊರಗಡೆ ಒಳಗಡೆ ಓಡಾಡ್ತಾ ಇದೀಯಾ ಹೇಳು? 1 ನಿಮಿಷ. ನೋಲ್ದಾ? ಹೀಗೆ ಯಾಕೆ ರಾಮ, ತುಂಬಾ ಚತುರನ್ ಅನ್ಕೊಂಡಿದ್ದೆ. ವ್ಯರ್ಥವಾಗಿ ಕಲಾ ಪ್ರದರ್ಶನ ಮಾಡ್ತಿದ್ದೆ. ನಿನಗಿಂತ ಚತುರನಾಗಿದ್ದಾನೆ ಈ ಗುಂಡಪ್ಪ. ಬಾಯ್ ಮುಚ್ಚು. ದೊಡ್ಡ ದೊಡ್ಡ ಯೋಚನೆ ಇರೋರ್ಗೆ ಈ ರೀತಿ ಚಿಕ್ಕ ಚಿಕ್ಕ ತೊಂದರೆಗಳು ಬರ್ತಿರುತ್ತೆ. ಇರ್ಲಿ ಬಿಡು, ಇರ್ಲಿ ಬಿಡು.
ನಾನು ಹಾಗೆ ಶಾರದನ ಮನ್ಸೊಲ್ಸೋದಕ್ಕೆ ಪ್ರಯತ್ನ ಪಟ್ಟೆ. ಶೀಘ್ರವಾಗಿ ಸ್ವಾಮಿ, ಇನ್ನು ನೀವು ಇಲ್ಲಿರುವ 100 ಕಬ್ಬುಗಳನ್ನು ಅಗಿದು ಅಗಿದು ತಿನ್ಬೇಕು. ಏನ್ ಶೀಘ್ರವಾಗಿ ಮಾಡು, ಶೀಘ್ರವಾಗಿ. ಪ್ರಿಯೇ ವರುಮಾಲಾ, ಇದು ಕಬ್ಬು, ಸಕ್ಕರೆ ಪಾಕ ಅಲ್ಲ. ಬಾಯಿಗೆ ಹಾಕಿದಷ್ಟ ಕರ್ಗೋಕೆ ಉಪ್ಪು. ಅದರಲ್ಲೂ ನಾವು ಮನುಷ್ಯರಷ್ಟೇ, ಆನೆ ಅಲ್ಲ. ಒಂದೇ ಸಲ ನುಂಗ್ ಹಾಕೋಕೆ. ಆದ್ರೆ ನೀವಿದನ್ನ ತಿನ್ಲೇಬೇಕಲ್ಲ ಸ್ವಾಮಿ. ನಾವು ಸಂಕ್ರಾಂತಿಯ ಹರಕೆ ಹೊತ್ತಿದ್ದೇವೆ ನಿಮ್ಮ ಉತ್ತಮ ಆರೋಗ್ಯಕ್ಕೋಸ್ಕರ. ಇದಕ್ಕೋಸ್ಕರ ನೀವು 100 ಕಬ್ಬುಗಳನ್ನು ತಿನ್ನಲೇಬೇಕು. ಅದೇನದು? ತಿನ್ನಿ ತಿನ್ನಿ, ಅಗದು ಅಗದು ತಿನ್ನಿ ಗುರುಜಿ. ಹಾಗೆ ನಿಮ್ಮ ಬಾಯಲ್ಲಿ ಒಂದು ಹಲ್ಲು ಇಲ್ದಿರೋ ಬಗ್ಗೆನೂ ಯೋಚನೆ ಮಾಡಿ ಗುರುಜಿ. ನಮ್ ಗುರುಗಳ ಬಾಯಿಲಿ ಹಲ್ಲೇ ಇಲ್ದೆ ಹೋದ್ರೆ ನಮ್ಮನ್ನ ಹೆಂಗ್ ಬೈತಾರೆ ಅನ್ನೋದನ್ನ ನೆನ್ಸ್ಕೊಡ್ರೆ ನಗು ಬರುತ್ತೆ. ಅದನ್ನ ಇನ್ನೊಂದ್ಸರಿ ತೋರ್ಸು. ಎಲ್ಲಿದ್ದೀರೋ ಹಾಳಾದವ್ರೆ, ಎಷ್ಟೊತ್ತಾಯ್ತು ಅವಾಗ್ಲೇ. ಅದಂಗಲ್ಲ, ನಾನ್ ತೋರ್ಸ್ಲಾ? ದಣ್ಮಣಿ ಎಲ್ಲಿದ್ಯಾ ಮಾಡು. ಬನ್ನಿ. ಏನ್ ಕರೆದ್ರ ಗುರುಜಿ? ಮೂರ್ಖ, ಇದನ್ನ ಕೇಳಿಸ್ಕೊ. ನೀವೇನ್ ಹೇಳಿದ್ರಿ ನಂಗೆ ಅರ್ಥ ಆಗ್ಲಿಲ್ಲ ಗುರುಜಿ. ಅದನ್ನೇ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿರುವುದು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ಮಹಾಪೂಜೆಯ ಮಂತ್ರ ಉಚ್ಚಾರಣೆಯನ್ನು ಹೇಗೆ ಮಾಡಲಿ? ಇವಾಗ ಅರ್ಥವಾಯಿತೇ? ಪ್ರಿಯವರು, ನಮ್ಮ ಮೇಲೆ ದಯೆ ತೋರಿಸು. ಒಂದು ಸಾರಿ ಮಹಾಪೂಜೆ ಆಗಿ ಹೋಗಲಿ, ಆಮೇಲೆ ನೀನು ಎಷ್ಟು ಕಬ್ಬು ಹೇಳ್ತೀಯೋ ಅಷ್ಟು ಕಬ್ಬು ತಿಂತೇನೆ. ನಿಮ್ಮ ಆಜ್ಞೆ ಸ್ವಾಮಿ, ನಾವು ನಿಮ್ಮ ಮಾತನ್ನು ಒಪ್ಪುತ್ತೇವೆ. ಆದರೆ ಮಹಾಪೂಜೆಯ ನಂತರ ನೀವು 200 ಕಬ್ಬುಗಳನ್ನು ತಿನ್ನಬೇಕಾಗುತ್ತದೆ. ಭಗವಂತ, ಪರವಾಗಿಲ್ಲ ಗುರುಮಾತೆ. ನಮ್ಮ ಗುರುಜಿ 200 ಏನು 500 ಬಿಟ್ರೆ 1000 ಕಬ್ಬನ್ನು ಸುಲಭವಾಗಿ ತಿಂತಾರೆ. ನಿಮ್ಮ ದುಷ್ಟತನಗಳು ಪ್ರತಿದಿನ ಹೆಚ್ಚುತ್ತಾ ಬರ್ತಾ ಇದೆ. ಗುರುಜಿ, ಇವನು ಹೇಳಿದ ಅರ್ಥ ಏನಂದ್ರೆ, ನಾಳೆ ನೀವು ಮಹಾಪೂಜೆಗೆ ಆಭರಣಗಳನ್ನ ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪ ಸಮಯ ವಿಶ್ರಾಂತಿ ಪಡೀರಿ ಗುರುಗಳೇ. ಅವಶ್ಯವಾಗಿ, ಅವಶ್ಯ. ಸರಿಯಾಗಿ ಹೇಳ್ದೆ. ಅತ್ಯಂತ ಮಹತ್ವಪೂರ್ಣ ಕಾರ್ಯ ಅಲ್ಲವಾ? ನಾವು ಹೋಗಿ ವಿಶ್ರಾಂತಿ ಪಡಿತೀವಿ. ನೀವು ಹೊರಡಿ. ನಿಮ್ಮ ಆಜ್ಞೆ ಸ್ವಾಮಿ. ನಿಂತ್ಕೊಳ್ಳಿ, ಹೊರಡಿ. ಎಲ್ಲ ನಮ್ಮ ಕರ್ಮ. ಅಯ್ಯಯ್ಯೋ ಗುರುಗಳೇ, ಗುರುಗಳೇ ಹೊಡಿಬಿಡಿ ಗುರುಗಳೇ. ಜೈ ಕಾಳಿ ಮಾತೆ, 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 ಜೈ ಕಾಳಿ ಮಾತೆ. ಗುರುಜಿ, ನನ್ಗನ್ನಿಸ್ತಿದೆ ನೀವು ನಡೀತಾ ನಡೀತಾ ಪಲ್ಲಕ್ಕಿ ಅಲ್ಲಾಡ್ತಿದೆ ಅಂತ. ಅಯ್ಯೋ, ನಮ್ ಗುರುಗಳಿಗೆ ಇಷ್ಟೊಂದು ಕಷ್ಟಪಟ್ಟು ಮುಂಚೆ ಅಭ್ಯಾಸ ಇಲ್ವಲ್ಲ. ಆದರೆ ಗುರುಜಿ, ಇವತ್ತು ನೀವು ನನಗೆ ಕಪಾಳಕ್ಕೆ ಹೊಡೆಯೋಕ್ ಸಾಧ್ಯ ಇಲ್ಲ. ಹೇಗ್ ಹೊಡಿತಾರೆ ನಮ್ಗೆ ಗುರುಜಿ? 2 ಕೈಲಿ ಪೆಟ್ಟಿಗೆ ಇಟ್ಕೊಂಡಿದಾರಲ್ಲ. ಗುರುಜಿ, ಆದ್ರೆ ನಿಮ್ಮ ಕಲ್ಪನೆಯಲ್ಲಿ ನಮ್ಮ ಹೊಡೆಯೋ ಹಾಗೆ ಊಹಿಸಿ ಸಂತೋಷ ಪಡಬಹುದು. ನಾವು ಹೊಡೆತ ತಿನ್ನೋಕೆ ಸಿದ್ಧರಾಗಿದ್ದೇವೆ. ಮರಿಬೇಡ, ನಾವು ಮಂತ್ರದ ಶಕ್ತಿಯನ್ನು ಉಪಯೋಗಿಸಿ ಹೊಡೆಯಬಹುದು. ಹೊಡಿರಿ ಹೊಡಿರಿ, ಹೊಡೆದು ತೋರಿಸಿ ಒಂದ್ಸಲ. ಇವಾಗ್ಲೇ ತೋರಿಸ್ತೀವಿ. ಜೈ ಕಾಳಿ ಮಾತೆ. ನನಗೆ ಈಗ ಆಗ್ತಾ ಇಲ್ಲ. ನಮ್ ಗುರುಗಳಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಅಲ್ವಾ? ಆದ್ರೆ ಇಲ್ಲಿ ನೀವು ವಿಶ್ರಾಂತಿ ಮಾಡೋ ಹಾಗೆ ಇಲ್ವಲ್ಲ ಗುರುಜಿ. ಅಶುಭ ಆಗೋಗುತ್ತಲ್ಲ ಗುರುಜಿ. ಜೈ ಕಾಳಿ ಮಾತೆ. ದೇವಸ್ಥಾನ ಇನ್ನು ಎಷ್ಟು ದೂರ ಇದೆಯಣ್ಣ? ಇನ್ನೇನೋ ಸ್ವಲ್ಪ ಹತ್ತಿರದಲ್ಲಿದೆ. ಏನಾಯ್ತು ಗುರುವರ್ಯ? ಏನಾದ್ರೂ ಸಮಸ್ಯೆ? ಸಮಸ್ಯೆ ಏನೆಂದ್ರೆ ಮಹಾರಾಜರೇ, ನಮಗೆ ಯಾವ ಸಮಸ್ಯೆನೇ ಇಲ್ಲ. ಮಾತೆ ಸೇವೆಯಲ್ಲಿ ಅಂತಹ ಸಮಸ್ಯೆ ಎಲ್ಲ ಕುಶಲವಾಗಿದೆ ಮಹಾರಾಜರೇ. ಗುರುಜಿ, ಸ್ವಲ್ಪ ಕಷ್ಟಪಟ್ಟು ತೀವ್ರವಾಗಿ ನಡೀರಿ. ಪಂಡಿತ ರಾಮಕೃಷ್ಣನು ಅಲ್ಲಿ ನಿಮ್ಮ ಪ್ರತೀಕ್ಷೆಯಲ್ಲಿರುತ್ತಾನೆ. ಇದನ್ನ ಸರಿಯಾಗಿ ಮಾಡಿ. ನೀವು ಆ ಹೂವನ್ನ ಸರಿಯಾಗಿಡಿ. ಎಲ್ಲ ವ್ಯವಸ್ಥೆ ಆಗಿದೆ ಮಂತ್ರಿಗಳೇ. ಮಹಾರಾಜ ಮತ್ತು ಎಲ್ಲರ ಆಗಮನದ ಪ್ರತೀಕ್ಷೆಯಲ್ಲಿದ್ದೇವೆ ಅಷ್ಟೇ. ಕೆಲವೊಂದು ಕಾರಣಾಂತರಗಳಿಂದ ಅವರು ಬರುವುದು ತಡವಾಗೋದು. ನಾವು ಕೂಡ ಹೋಗಿ ಶೋಭಯಾತ್ರೆಯ ಬಗ್ಗೆ ವಿಚಾರಿಸಿ ಬರುತ್ತೇವೆ. ನಮ್ಮ ಅವಶ್ಯಕತೆ ಏನಾದರೂ ಸಂಭವಿಸಬಹುದು. ಆಗ್ಲಿ ಮಂತ್ರಿಗಳೇ, ಅಲ್ಲಿವರೆಗೂ ತಾಯಿಯ ಚರಣಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಸರಿ, ಆಗ್ಲಿ.
ತಾಯಿ, ಇವತ್ತು ನಿನ್ನ ಸೇವೆ ಮಾಡೋ ಸೌಭಾಗ್ಯ ಸಿಕ್ಕಿದೆ. ಇದು ನನಗೆ ಬಹಳ ಖುಷಿ ಕೊಡುವ ವಿಷಯವಾಗಿದೆ. ಇವತ್ತಿನ ದಿನ ತುಂಬಾ ಅತ್ಯುನ್ನತ ದಿನವಾಗಿದೆ. ಇವತ್ತು ನಮ್ಮ ಸಾಮ್ರಾಜ್ಯದ ಆಭರಣಗಳಿಂದ ನಿನ್ನನ್ನು ಸಿಂಗರಿಸುವ ಅವಕಾಶ ಸಿಕ್ಕಿದೆ. ನಿನ್ನ ಮೂರ್ತಿ ಎಷ್ಟು ಸುಂದರವಾಗಿ ಕಾಣುತ್ತೆ. ಹೀಗೆ ಆಶೀರ್ವಾದ ಮಾಡು ತಾಯಿ. ನಿನ್ನ ಸೇವೆಗಾಗಿಯೇ ನನ್ನ ಜೀವನವನ್ನು ಮುಡಿಪಾಗಿಡ್ತೇನೆ ತಾಯಿ. ನೀವ್ ಸತ್ಯ ಹೇಳ್ತಾ ಇದ್ದೀರಾ. ನಾವೆಷ್ಟು ಅದೃಷ್ಟಶಾಲಿಗಳು. ನಮ್ಗೆ ಮಾತೆಯ ಸೇವೆ ಮಾಡುವ ಸೌಭಾಗ್ಯ ಪ್ರಾಪ್ತಿಯಾಗಿದೆ. ಆಶೀರ್ವಾದ ನನ್ನ ಕೊಡಮ್ಮ. ಯಾರಿಗೂ ಗೊತ್ತಿಲ್ಲದೇನೋ ಅಹಿತ ಉಂಟು ಮಾಡದೇ ಇರಲಿ ತಾಯಿ. ಒಳ್ಳೇದ್ ಮಾಡು, ಒಳ್ಳೇದ್ ಯೋಚಿಸು. ರಾಜ್ಯದಲ್ಲಿ ಎಲ್ಲಾ ಕುಶಲಮಂಗಳವಾಗಿರ್ಲಿ. ಸಂತರನ್ನ ಆಧರಿಸಿ, ಹಾಗೆ ನಮ್ಮ ಮಹಾರಾಜರು ಆರೋಗ್ಯವಾಗಿ ಕ್ಷೇಮವಾಗಿರ್ಲಿ. ಜೈ ಕಾಳಿ ಮಾತೆ, 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 ಜೈ ಜೈ ಕಾಳಿ ಮಾತೆ, ಜೈ. ಗುರುವರ್ಯ, ಈ ಮಾರ್ಗವಾಗಿ ಹೋಗೋಣ. ಅತಿ ಶೀಘ್ರದಲ್ಲಿ ಮಂದಿರ ಸೇರಬಹುದು. ಹೌದಾ? ಅವಶ್ಯವಾಗಿ. ಜೈ ಕಾಳಿ ಮಾತೆ, 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 ಜೈ ಕಾಳಿ ಜೈ ಮಾತೆ, ಕಾಳಿ ಮಾತೆ, ಜೈ ಕಾಳಿ ಮಾತೆ. ಮಹಾಮಂತ್ರಿಗಳೇ, ಈ ಹೊಗೆ ಎಲ್ಲಿಂದ ಬರುತ್ತಿದೆ? ನಮಗೂ ತಿಳಿಯುತ್ತಿಲ್ಲ ಮಹಾರಾಜ. ಎಲ್ಲರೂ ಮುಂದೆ ಹೋಗಿ, ಇಲ್ಲಿಂದ ಹೊರಗಡೆ ಹೋಗಿ, ಮುಂದಕ್ಕೆ ಬನ್ನಿ. ಎಲ್ಲರೂ ಬನ್ನಿ, ಬನ್ನಿ, ಎಲ್ಲರೂ ಬನ್ನಿ, ಬನ್ನಿ, ಎಲ್ಲರೂ ಬೇಗ ಬನ್ನಿ. ಮಹಾರಾಜರೇ, ಮಹಾರಾಜರೇ, ನಾವು ಆಭರಣಗಳು ಬೀಳದಿರೋ ಹಾಗೆ ಕಾಪಾಡಿದ್ದೇವೆ. ಮಹಾಮಂತ್ರಿಗಳೇ, ಇದ್ದಕ್ಕಿದ್ದ ಹಾಗೆ ಈ ಹೊಗೆ ಎಲ್ಲಿಂದ ಬಂತು? ಮಹಾರಾಜ, ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ಅಗ್ನಿ ಅವಘಡವಾಗಿದೆ ಎಂದು. ಅದೇ ಕಾರಣಕ್ಕಾಗಿ ಹೊಗೆ ಬರುತ್ತೆ. ಆದ್ರೆ ಮಹಾರಾಜರೇ, ನಮಗೆ ಸುತ್ತಮುತ್ತ ಅಗ್ನಿ ಅವಘಡ ಕಾಣಿಸ್ತಿಲ್ಲ. ಮಂತ್ರಿವರೇ, ನಮಗೆ ಸಂದೇಹವಾಗುತ್ತದೆ. ಇದು ಮಹಾರಾಜ, ಹೊರಡೋಣ. ಇಲ್ಲದಿದ್ದರೆ ಪೂಜೆಗೆ ಮುಹೂರ್ತ ಮೀರಬಹುದು. ಹೌದು ಮಹಾರಾಜ. ಈ ಘಟನೆಯ ಬಗ್ಗೆ ನಾವು ಮಾತೆಯ ಪೂಜೆ ನಂತರ ಚರ್ಚಿಸೋಣ. ತಮ್ಮಾಜ್ಞೆ ಮಹಾರಾಜ. ನಡೀರಿ, ಶೋಭಾಯಾತ್ರೆಯನ್ನು ಮತ್ತೆ ಆರಂಭ ಮಾಡಿ. ಜೈ ಕಾಳಿ ಮಾತೆ, 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 ಜೈ ಕಾಳಿ ಮಾತೆ. ನನ್ನ ಕೈಯಿಂದ ತಾಯಿ ನಿಮ್ಗೆ ಆಭರಣಗಳನ್ನ ತೊಡಿಸಿ ಶೃಂಗಾರವನ್ನ ಮಾಡ್ತೀನಿ. ಇವತ್ತು ನನ್ನ ತಾಯಿ ವಿಶ್ವದ ಅತಿ ಸುಂದರ ಮೂರ್ತಿಯಾಗಿ ಕಾಣ್ತಾಳೆ. ಜೈ ಕಾಳಿ ಮಾತೆ. ಅವರೆಲ್ಲ ಬಂದ್ರು, ನಡ್ರಿ ನಡ್ರಿ. ಜೈ ಕಾಳಿ ಮಾತೆ, ಜೈ ಕಾಳಿ ಮಾತೆ, ಜೈ ಕಾಳಿ ಮಾತೆ, ಜೈ ಕಾಳಿ ಮಾತೆ, ಜೈ ಕಾಳಿ ಮಾತೆ. ಮಾತೆ ಆಭರಣಗಳನ್ನು ನಾನು ಒಯ್ತೀನಿ. ತಗೊಳ್ಳಿ ತಗೊಳ್ಳಿ. ಜೈ ಕಾಳಿ ಮಾತೆ, ಜೈ ಕಾಳಿ ಮಾತೆ, ಜೈ ಕಾಳಿ ಮಾತೆ. ಇಳಿಸಿ ಇಳಿಸಿ, ಕೆಳಗಿಳಿಸಿ. ಸರ್ವಪ್ರಥಮವಾಗಿ ಮಾತೆ ಆಭರಣಗಳನ್ನು ಪೆಟ್ಟಿಗೆಯಿಂದ ಹೊರತೆಗೆದು ತಟ್ಟೆಯಲ್ಲಿ ಶೃಂಗಾರಗೊಳಿಸಲಾಗುತ್ತದೆ. ಅದರ ನಂತರ ಆಭರಣಗಳ ಪೂಜೆ ನಡೆಯುತ್ತದೆ ನಮ್ಮಿಂದ. ಆಯ್ತು ಗುರುವರ್ಯ, ಅನುಮತಿ ನೀಡಿ ಮಹಾರಾಜ. ಮಹಾರಾಜ,
ಪೆಟ್ಟಿಗೆಯಲ್ಲಿ ಏನೂ ಇಲ್ಲ. ಇದರಲ್ಲಿ ಒಂದು ದೊಡ್ಡ ಕಲ್ಲಿದೆ, ಮಾತೆಯ ಆಭರಣಗಳಿಲ್ಲ. ಕಳ್ಳತನ! ಮಹಾರಾಜರೇ, ಮಾತೆಯ ಆಭರಣ ಕಳ್ಳತನವಾಗಿದೆ. ಅನರ್ಥ, ಘೋರ ಅನರ್ಥ. ಇದು ಕೇವಲ ಕಳ್ಳತನವಲ್ಲ, ಮಾತೆಯ ಮೇಲೆ ನಮ್ಗಿರೋ ಶ್ರದ್ಧೆ ಭಕ್ತಿ ಮೇಲೆ ಆಘಾತ ಉಂಟು ಮಾಡಿದ್ದಾರೆ ಯಾರೋ ಕಿಡಿಗೇಡಿಗಳು.